ನೋಡು, ಮಾವ ನಾಳೆ ಸಕ್ಸಸ್ಸರ್ನ ಅನೌನ್ಸ್ ಮಾಡ್ತಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೋಡು ಕಾತಿ, ಈಗ ನಮಗೆ ಎವ್ರಿ ಮಿನಿಟ್ ಕೂಡ ಇಂಪಾರ್ಟೆಂಟೇ. ನಮ್ಮ ಈಚ್ ಸ್ಟೆಪ್ ಕೂಡ ತುಂಬಾ ಕೌಂಟ್ ಆಗುತ್ತೆ. ನಾವು ತುಂಬ ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕು. ನನಗೆ ಗೊತ್ತಿದೆ ಪ್ರಭಾ, ಆದರೆ ಪ್ರೀತೂನು ಈ ಮನೆ ಮಗ, ಅವನಿಗೂ ಇದರಲ್ಲೆಲ್ಲ ರೈಟ್ಸ್ ಇದೆ. ನಾನು ಅವನನ್ನ ಡಿಪ್ರೆಷನ್ನಿಂದ ಹೇಗೆ ಹೊರಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು ಕಾತಿ, ಮತ್ತೆ ಹಳೆದನ್ನೇ ಹೇಳಕ್ಕೆ ಹೋಗ್ಬೇಡ. ಇಷ್ಟಕ್ಕೂ ಪ್ರೀತಮ ಹೇಳಿಲ್ವಾ ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ? ಅವನು ಡಿಪ್ರೆಷನ್ ಸ್ಟೇಟಲ್ಲಿದ್ದಾನೆ, ಯಾಕೆ ಏನು ಅನ್ನೋದು ನಿನ್ಗೂ ಚೆನ್ನಾಗಿ ಗೊತ್ತಿದೆ ಪ್ರಭಾ. ಇಂಥ ಕಂಡೀಷನಲ್ಲಿ ಯಾವುದು ಬೇಡ ಅನ್ನೋದು ಕ್ವೈಟ್ ನ್ಯಾಚುರಲ್ ಅಲ್ವಾ? ಹಾಗಂತ ಅವನ್ನ ನಾವು ಇಲ್ಟ್ರೀಟ್ ಮಾಡಕ್ಕಾಗತ್ತಾ? ನಾಳೆ ದಿನ ನಮ್ಮ ಅಕ್ಕ ಒಂದ್ ಮಾತು ಕೇಳಲಿಲ್ಲ, ಎಂಥ ಸ್ವಾರ್ಥಿ ಅವಳು ಅಂತ ಅವನು ಅನ್ಕೊಳಲ್ವಾ? ನೋಡು ಕಾತಿ, ಈಗ ನೀನು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡು. ಪ್ರೀತಮ್ಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ತೇಜು ಬೆಟ್ಟಿಂಗು, ಗ್ಯಾಮ್ಲಿಂಗು ಅಂತ ಟ್ರ್ಯಾಕೇ ಬಿಟ್ಟು ಹೋಗಿದ್ದಾನೆ. ಆದರೆ ಈಗ ಆ ಮಲ್ಲಿಕಾ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಯಾಕಂದರೆ ಅವಳಿಗೆ ಪವರ್ ಬೇಕು. ಅವ್ರ ಅಪ್ಪನ ಶೇರು ನಮ್ಮ ಕಂಪ್ನಿಲಿದೆ. ಹಾಗಾಗಿ ಅವಳು ತುಂಬ ಕ್ಯಾಲ್ಕುಲೇಟಿವ್ ಆಗಿದ್ದಾಳೆ ಕಾತಿ. ನೋಡು, ಯಾವುದೇ ಕಾರಣಕ್ಕೂ ಅವರಿಬ್ಬರಿಗೂ ಪವರ್ ಹೋಗಬಾರ್ದು. ಈಗ ಆಪ್ಷನ್ಸ್ ಇರೋದು ಒಂದೇ, ನೀನು ಇಲ್ಲ ನಾನು. ಯೋಚನೆ ಮಾಡು. ನಾವು ಈ ಟೈಮಲ್ಲಿ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಲ್ವ ಕಾತಿ? ನಮಗೆ ಎಕ್ಸ್ಪೀರಿಯನ್ಸ್ ಆದರೂ ಅಗ್ರೆಸಿವ್ ಅನ್ಸ್ಕೋಬಾರ್ದು. ಕೂಲ್ ಆ್ಯಂಡ್ ಸೆಟಲ್ ಆಗಿರಬೇಕು ಕಾತಿ. ನಾವು ಕೇಪಬಲ್ ಅಲ್ಲ ಅನ್ನೋದನ್ನ ತೋರಿಸ್ಕೋಬಾರ್ದು. ನಾವಿಷ್ಟು ಡಿಪ್ರೆಸ್ ಆದರೆ ಮಾವಂಗೆ ನಮ್ಮ ಬಗ್ಗೆ ಏನನ್ಸುತ್ತೆ ಹೇಳು?